ಸಂಡೇ ಈವ್ನಿಂಗ್ ಒಂದು ಸ್ಪೈಸಿಯಾಗಿ ಪೈನಾಪಲ್ ಬಾರ್ಬಿಕ್ಯೂ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಪೈನಾಪಲ್ನ ದಪ್ಪ ದಪ್ಪ ಹೆಚ್ಚಿಟ್ಕೊಬೇಕಾಗುತ್ತೆ. ಹಾಗೆ ಅದು ಮ್ಯಾರಿನೇಟ್ ಮಾಡೋದಕ್ಕೆ 1 ಕಪ್ ಮೊಸರು, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಜೀರಾ ಪೌಡರ್, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಕಸ್ತೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಚಿಟಿಕೆ ಅರಿಶಿನ, ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿರೋವಂಥದ್ದು, ಕ್ಯಾಪ್ಸಿಕಮ್ ನೋಡಿ ದಪ್ಪ ದಪ್ಪ ಹೀಗೆ, ಮತ್ತು ಈರುಳ್ಳಿ ಕೂಡ ದಪ್ಪ ದಪ್ಪ ಹೀಗೆ ಕಟ್ ಮಾಡ್ಕೊಂಡು ಎಲ್ಲದನ್ನು ಒಂದು ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಅದು ಮ್ಯಾರಿನೇಟ್ ಆಗೋ ಅಷ್ಟೊತ್ತಿಗೆ ಈ ರೀತಿ ನಾವು ಬಾರ್ಬಿಕ್ಯೂ ಮಾಡ್ಕೊಳಕ್ಕೆ ಅಂತ ಹೇಳಿ ಪಾಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಚಾರ್ಕೋಲ್ ಹಾಕಿಬಿಟ್ಟು ಅದನ್ನು ಕೆಂಡ ಆಗೋವರೆಗೂ ಮಾಡ್ಕೊತಾ ಇದ್ದೀವಿ. ಈಗ ಬಾರ್ಬಿಕ್ಯೂ ಸ್ಟಿಕ್ಕಿಗೆ ಈ ರೀತಿ ಒಂದು ಕ್ಯಾಪ್ಸಿಕಮ್ಮು, ಒಂದು ಈರುಳ್ಳಿ, ಒಂದು ಪೈನಾಪಲ್ಲು ಹಾಕಿಬಿಟ್ಟು ಸ್ಟಿಕ್ಕಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಈ ಥರ ಕೆಂಡದಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಒಂದು ಸೂಪರ್ ಸ್ಪೈಸಿ ಟೇಸ್ಟಿ ಆಗಿರೋ ಅಂತಹ ಪೈನಾಪಲ್ ಬಾರ್ಬಿಕ್ಯೂ ರೆಡಿ ಆಗುತ್ತೆ. ಟೀ ಜೊತೆ ಈ ಮಳೆನಲ್ಲಿ ತಿಂದರೆ ಒಂದು ರುಚಿ ಅದ್ಭುತವಾಗೇ ಇರುತ್ತೆ.